ಯಾಕೆ ದೊಡಮ್ಮ, ಬೆಳಿಗ್ಗೆಯಿಂದಲೂ ನನಗೆ ಊಟಕ್ಕಾಗಲಿ ತಿಂಡಿ ಊಟ ಏನು ಇರಿಸಿಲ್ಲ. ಎಲ್ಲ ತೊಳೆದು ಬಿಟ್ಟಿದ್ದೀರಾ. ಮಾಡಿಲ್ಲ ಅನ್ನೋಕ್ಕೆ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ತಿಂದಿದ್ದೀರಾ. ನನಗೆಲ್ಲ ಏನೂ ಇರಿಸಿಲ್ಲ. ಯಾಕೆ ದೊಡಮ್ಮ, ನಾನು ನೆನ್ನೆಸ್ಲೇನೆ ನಿನಗೆ ಹೇಳಿದ್ದೀನಿ ಕಣೆವಾಣಿ. ಇಲ್ಲೋಡು, ನಾನು ಇವತ್ತು ನೀನು ಏನನ್ನ ಬೇಜಾರಾಗು, ನೀನು ನಾನು ಮಾತಾಡಿಸ್ದಂಗನ ಹಂಗನ ಇರು. ಈಗ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಈಗಳಮ್ಮ ಹೋಗು. ನಾನು ಈಸ್ತೀನಿ ನೋಡಿದೆ, ಇವತ್ತು ಹೋಗ್ತಾಳೆ ನಾಳೆಗೆ ಹೋಗ್ತಾಳೆ, ಇವತ್ತು ಹೋಗ್ತಾಳೆ ನಾಳೆಗೆ ಹೋಗ್ತಾಳೆ ಅಂತ ನನಗೂ ನೋಡಿ 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 ಸಾಕಾಗ್ಬಿಡ್ತು. ಗಳಮ್ಮ ನಿನ್ನ ಪಾಡಿಗೆ ನೀನು ಹೊರಟೋಗ್ಬಿಡು ಸುಮ್ಮನೆ. ನನಗೆ ಜಾಸ್ತಿನ ತಲೆ ಕೆಡಿಸ್ಬೇಡ. ಬ್ಯಾಗ್ ತಗೊಂಡು ನೀನು ಹೆಂಗೆ ಬಂದಿದ್ದಂಗೆ ಇವಾಗ ಕಲಿ. ಸುಮ್ಮನೆ ಊರು ನಡಕ್ಕೆ ಅಮ್ಮಂಗೆ ಮಾಡಬೇಡ. ಗಳಪ್ಪ ಹೋಗ್ಬಿಟ್ಟು ಹೆಂಗೆ ಮಾಡಿದ್ಲು ಅಂತ ಮರ್ಯಾದೆ ಬೇಡ. ಈಗ ಮನೆ ಬಿಟ್ಟು ಹೋಗ್ಬಿಡು ನೀನು, ಹೋಗು. ಇವತ್ತೇ ಲಾಸ್ಟು. ಇನ್ನೊಂದು ಕ್ಷಣನೂ ಇಲ್ಲಿರೋಕ್ಕೆ ನಾನು ಬಿಡಲ್ಲ. ನಮ್ಮದೇ ಪರಿಸ್ಥಿತಿ ಇಂಥದ್ದು. ನಾವೆಲ್ಲ ನಿಮ್ಮ ಗಡಿಗೆ ಮಾಡಿಕ್ಕೊಂಡು ನಿಮ್ಮ ಸಾಕ್ರೆ ಮಾಡ್ಕೊಂಡು ನಾವು ಕುಕ್ಕಮಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ನಮಗೇನು ಯಾರು ದುಡ್ದಾಕರಿಲ್ಲ, ನಮ್ಗೇನ ಸೆನಕ್ಕಿಲ್ಲ ಅಂತಂದ್ರೆ ನಮ್ಗೆ ಯಾರು ನೋಡಾರಿಲ್ಲ ಕಣಮ್ಮ, ಯಾರು ನೋಡಾರಿಲ್ಲ. ಅದಕ್ಕೆ ಒಟ್ಟು ಯಾಕೆ ನಾವು ಒಟ್ಟು ನಿಷ್ಠೂರ ಆಗೋಕ್ಕಾಗಲ್ಲ. ಸಾಕು, ನಾನು ಇಷ್ಟು ದಿನ ಎಲ್ಲಾರ ತಗೊಂಡು ಅನ್ನಿಸ್ಕೊಂಡು ಗಳಪ್ಪ ಶೈಲಿ ಇಂಥದ್ದೇ ಮಾಡ್ಕೊಂಬಂದ್ಲು ಬರೇ ಅಂತ ಅನ್ನಿಸ್ಕೊಂಡಿದ್ದೀನಿ. ನಿನ್ನ ವಿಚಾರದಾಗೂ ನಾನು ಕೆಟ್ಟಳಾಗಿದ್ದೀನಿ. ಯಾಕೆ ಸುಮ್ಮನೆ ನಾನೇನು ಅದಕ್ಕೆ ತಲೆ ಹಾಕ್ಲಿಲ್ಲ ಅಂದ್ರೂ ನಾನು ಕೆಟ್ಟಳಾಗ್ಬೇಕು. ಅದಕ್ಕೇನೆ ಹೋಗ್ಬಿಡಮ್ಮ ನೀನು. ನೀನೇನ ಬೇಜಾರಾಗು, ನೀನು ಮಾತಾಡ್ಸೋಣ. ನನಗೆ ಇಷ್ಟ ಆದರೆ ನನ್ನ ಇಷ್ಟ ಆದರೆ ಮಾತಾಡ್ಸು, ಕಷ್ಟ ಆದರೆ ಸುಮ್ಮನಿದ್ಬಿಡು. ನೋಡಿ ನಮ್ಮ ದಡಮ್ಮ ಹಿಂಗೆ ಹೇಳ್ಬಿಟ್ಲಲ್ಲ ಅಂತೇಳಿ ಬೇಕಾರೆ ಬೇಜಾರು ಮಾಡ್ಕೊಂಡು ಮಾತಾಡಿಸ್ದಂಗೆ ಇದ್ರೂ ಮಾತಾಡ್ಸಿರೂ ಪರವಾಗಿಲ್ಲ, ಮಾತಾಡಿಸ್ದಂಗಿದ್ರೂ ಪರವಾಗಿಲ್ಲ. ನಾನೇನೀಗ ಇದ್ದಿದ್ದಂಗೆ ಹೇಳ್ಬಿಡ್ತಾ ಇದ್ದೀನಿ. ಇನ್ನೊಂದು 2 ದಿವಸ ನೋಡ್ದೊಡಮ್ಮ, ಇನ್ನೊಂದು 2 ದಿವಸ ನೋಡೋಣ ಅಂತ. ಬುದ್ಧಿ ಕಲ್ತ್ಕೊಂತಾನೆ, ಬತ್ತನೆ, ಕರ್ಕೊಂಡು ಹೋಗ್ತಾನೆ. ಇವಾಗ ನಾನಾಗಿ ನನ್ನ ಮನೆ ಬಿಟ್ಟು ಬಂದಿದ್ದೀನಿ. ನಾನು ಹೋದರೆ ಇವಾಗ ಮರ್ಯಾದೆ ಇಲ್ದಂಗೆ ಆಗುತ್ತೆ, ನನ್ನ ಸದ್ರ ತಗೊಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ ದೊಡಮ್ಮ. ಪ್ಲೀಸ್ ದೊಡಮ್ಮ, ಇನ್ನೊಂದು 2 ದಿನ ಅಡ್ಜಸ್ಟ್ ಮಾಡ್ಕೊ. 2 ದಿನ ಅಲ್ಲ, ಇನ್ನು 2 ನಿಮಿಷನೂ ಅಡ್ಜಸ್ಟ್ ಮಾಡ್ಕೊಂಬಲ್ಲ ನಾನು. ಸುಮ್ಮನೆ ಹೋಗ್ಬಿಡು. ನಾನು ಎದ್ದಾಗಿಂದಲೂ ಹೇಳ್ಬೇಕು ಅಂದ್ಕೊಂಡೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಮನಸ್ಸು ತಡೆಯಲ್ಲ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೋಗ್ಬಿಡಮ್ಮ. ಈಗ ಸುಮ್ಮನೆ ನೀನು ಏನನ್ನ ತಿಳ್ಕ, ಏನಪ್ಪ ನಮ್ಮ ದಡಮ್ಮ ಹಿಂಗೆ ಮಾಡ್ತು ಅಂತ ಹೇಳಿ ಅಂದ್ಕೊಂಡ್ರು ಪರವಾಗಿಲ್ಲ. ಈಗ ನಾನೇ ನಿನ್ನ ಕರೆದಿಲ್ಲ, ನೀನಾಗಿ ನೀನು ಬಂದೆ. ದಡಮ್ಮ ಇರ್ತೀನಿ ಒಂದು 2 ದಿವಸದ ಮಟ್ಟಿಗೆ, ಒಂದು ವಾರ 15 ದಿವಸದ ಮಟ್ಟಿಗೆ ಅಂತಂದೆ. ಬಿಡು, ಒಂದು ವಾರ 15 ದಿವಸ ಇದ್ದರೂ ಇರಲಿ. ಏನಾರಪ್ಪ ರೊಮ್ಮೆ ಅಂತ ಹಿಂಗೆ ಮಾಡ್ತಾರೆ, ಬಿಡತ್ತ ಎಲ್ಲಿ ಹೋಗ್ತಾಳೆ ಅಂತ ಹೇಳಿ ನಾನು ಬಿಡ್ಕೊಂಡೆ. ಇವತ್ತು ನೋಡು, ನಾನು ಬಿಡ್ಕೊಂಡಿದ್ದಕ್ಕೆ ನಾನು ಕೆಟ್ಟಾಳದೆ. ಈಗ ಎಲ್ಲರ ತಗೋ ನಾನು ಮಾತು ಕೇಳಬೇಕು. ಅಲೇನೇ ತಿಂಗಳು ಮ್ಯಾಲೆ ಆಗ್ತಮ್ಮಂತು. ಇನ್ನು ನೀನು ಹೋಗಲ್ಲ ಅಂತಂದರೆ ನಮಗೆ ಅದು ಹೆಂಗೆ ಸರಿ ಆಗುತ್ತಮ್ಮ? ನಮಗೆ ಯಾರಮ್ಮ ಇದ್ದಾರೆ ದುಡ್ದಾಕರ್? ನೀನೇ ಯೋಚನೆ ಮಾಡ್ಬೇಕಮ್ಮ. ನಮಗೆ ದುಡ್ದಾಕರಿಲ್ಲ ಅಂತದ್ರಾಗೆ ನಾವೆಲ್ಲ ನಿಮಗೆ ಮಾಡಿಕೊಂಡು, ನಿಮ್ಮ ಸಾಕ್ರಿ ಮಾಡ್ಕೊಂಡು ನಮಗೇನೋ ಸೆನಕಿಲ್ದಂಗಾದರೆ ನಮ್ಮನ್ನ ಯಾರು ನೋಡ್ತಾರೆ? ನಾವು ಹೆಂಗೆ ಯಾವುದೋ 2,000 ರೂಪಾಯಿ, ಅದು ಇದು 1,000 ರೂಪಾಯಿ ಯಾವ್ದಾನ ದುಡ್ನಾಗೆ ಎಲ್ಲಾನ ಒಂದಿನ ಕೆಲಸಕ್ಕೆ ಹೋಗೋದು, ಅದನ್ನು ಕೂಲಿ ಪಲ್ವಿ ಯಾರನ್ನ ಹೊಲ್ದಾಗ ಕರ್ದಾರೆ ಅಂದ್ರಿಂದ ಒಂದು ವಾರಕ್ಕೆ 1 ಪಟ್ಟು 2 ಪಟ್ಟು ಕೂಲಿ ಹೋಗೋದು. ಹಿಂಗೆ ಹೆಂಗೆ ಜೀವನ ಮಾಡ್ಕೊಂಡು ಹಿಂಗೆ ದಬ್ಬಾಡ್ಕೊಂಡು ಬೈದ್ನಿ ಅಂತಂದ್ರೆ ನಿಮ್ಮನ್ನೆಲ್ಲ ನೋಡ್ಕೋಬೇಕಂದ್ರೆ ನಮ್ಮ ಕೈಲಾಗಲ್ಲ ಕಣಮ್ಮ ತಾಯಿ. ಇದ್ದಂಗೆ ಹೇಳ್ತೀನಿ ಆ ಕಡೆ. ಯಾಕ ಬೈತಾ ಇದ್ದಾಳೆ ಸೈಲಮ್ಮ? ಯಾಕೆ? ನಾನು ಅವರು ನಡ ಕಾಣಂಗೆ ಮಾಡ್ಬೇಡ ಕಣಮ್ಮ, ಸುಮ್ಮನೆ ಗುದ್ದಾಡೋದು ಬೇಡ. ಅದಕ್ಕೆ ಹೋಗ್ಬಿಡು, ನಿನ್ನ ಪಾಡಿಗೆ ನಿನ್ನ ಮನೆ ಬಿಟ್ಟು ಹೋಗು ಅಂತೇಳಿ ಹೇಳ್ತಾ ಇದ್ದೀನಿ. ಇವತ್ತು ಹೋಗಮ್ಮ ಸುಮ್ಮನೆ. ನನಗೆ ಇವತ್ತು ಮಾತ್ರ ನಾನು ಸಹಿಸ್ಕೊಂಬಲ್ಲ. ಇವತ್ತು ನೀನು ಎಷ್ಟೊತ್ತಿದ್ರು ಮನೆ ಖಾಲಿ ಮಾಡ್ಕೊಂಡು ನೀನು ಬ್ಯಾಗ್ ತಗೊಂಡು ನೀನು ಹೋಗ್ತಾ ಇರಬೇಕು. ಇಲ್ಲ ಅಂತಂದ್ರೆ ನಾನೇನು ಕೇಳಲ್ಲ. ನಾನೇನು ಬ್ಯಾಗ್ ತೆಗೆದು ಬರೋಕ್ಕೆ ಸಿಗ್ತೀನಿ, ನಾನು ನೋಡ್ತೀನಿ. ನಾನು ಇವತ್ತು ಹೋಗ್ತಾಳೆ ನಾಳೆಗೆ ಹೋಗ್ತಾಳೆ, ಇವತ್ತು ಹೋಗ್ತಾಳೆ ನಾಳೆಗೆ ಹೋಗ್ತಾಳೆ ಅಂತ ಅನ್ಸರಿಸ್ದಂಗೆಲ್ಲ ನೀನು ಯಾಕೆ ಹೋಗಂಗೆ ಕಮಲ್ಲ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ ಸುಮ್ಮನೆ ಅಷ್ಟೇನಂತಾಗೆ. ಜಾಸ್ತಿ ಮಾತು ಬೇಡ. ಈಗ ಮಾತಾಡಿದಷ್ಟು ಮಾತುಗಳು ಬೆಳೀತಾ ಹೋಗ್ತಾವೆ. ನೀನು ಹೇಳ್ಬೇಡ ನಾವೆಲ್ಲನೂ. ನಮ್ಮನ್ನು ನಿಷ್ಠೂರ ಮಾಡಬೇಡ ನೀನು. ಎಲ್ಲರ ತಗೋ ನನ್ನ ನಿಷ್ಠೂರ ಮಾಡಿದೆ, ನೀನು ಇಲ್ಲ ನಮ್ಮ ಮನೆಯಕ್ಕೆ ಬಂದು ಸೇರ್ಕೊಂಡು. ಕಣಮ್ಮ, ಪಾಪ ಶೈಲಮ್ಮನ ಎಲ್ಲರೂ ನೋಡ ಹುಡುಗಿ ಜೀವನನೂ ಹಾಳು ಮಾಡಿದ್ಲು ಅಂತಾರೆ. ಅಲ್ಲ, ನೀನಾಗಿ ನೀನು ಬಂದಿಲ್ಲಿರ್ಬೋದು, ಆದ್ರೂ ನೋಡ ಹುಡುಗಿ ಜೀವನ ಹಾಳು ಮಾಡಿದ್ಲು ಅಂತಾರೆ. ಪಾಪ ಅವಳು ಕೆಟ್ಟಾಳಾಗಬೇಕು. ಹಿಂಗಳಮ್ಮ ಬರುತ್ತೆ ಗಂಡ ಹೆಂಡ್ತಿ ಅಂದಮೇಲೆ ಅನುಸರಿಸ್ಕೊಂಡು ಇರ್ಬೇಕಣಮ್ಮ. ಹೋಗಿ ನಿಮ್ಮಪ್ಪ ನಿಮ್ಮಮ್ಮನ ಎದುರಿಗೆಲ್ಲನ ನೀನು ಅದನ್ನು ಕೆಲ್ಸಕ್ಕೆ ಹೋಗ್ಕೊಂಡು ಅವನ್ನೇನು ಹೆಚ್ಕೊಂಡಿದ್ರೆ ಆಗಲ್ಲ. ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕಮ್ಮ. ಏನು ಮಾಡೋಕ್ಕಾಗುತ್ತೆ ಹೇಳು? ಕಟ್ಕೊಂಡಿದ್ದೀವಿ ಅಂದಮೇಲೆ ಅನುಭವಿಸ್ಬೇಕು, ಬಿಟ್ಟು ಬರಬಾರ್ದು. ಎಂಥ ಸಂದರ್ಭ ಬರಲೇಳು ಹೆಣ್ಮಕ್ಳು ಅನುಭವಿಸ್ಬೇಕು. ಸುಮ್ಮನೆ ನಾವು ಅದನ್ನೇ ಇದು ಮಾಡ್ಕೊಂಡು ಹೋದರೆ ಆಗಲ್ಲ. ಇನ್ನೊಂದು 2 ದಿವಸ ನೋಡೋಣ. ಇವಾಗ ನಾನಾಗಿ ನಾನು ಮನೆ ಬಿಟ್ಟು ಬಂದಿದ್ದೀನಿ. ನಾನು ಹೋದರೆ ಇವಾಗ ನನ್ನ ಸದ್ರ ತಗೊಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅನುಸರಿಸ್ತಾ ಇದ್ದೀನಿ ಅಷ್ಟೇ. ಈಗ ನಾನಾಗಿ ನಾನು ಬಂದಿದ್ದೀನಿ, ಬಂದು ಅವ್ರು ಕರ್ಕೊಂಡು ಹೋಗ್ಬೇಕು. ಆವಾಗಲೇ ಆದರೆ ನಮಗೆ ಬೆಲೆ. ಇಲ್ಲ ಅಂತಂದರೆ ನೋಡು ಓದ್ಲು ಬಂದ್ಲು ಅಂತೇಳಿ ನನ್ನ ಸದ್ರ ತಗೊಂತಾರೆ. ಇನ್ನೊಂದು 2 ದಿವಸ ಸುಮ್ಮನಿರು ದೊಡಮ್ಮ, ಪ್ಲೀಸ್ ದೊಡಮ್ಮ. ನಾನು ಕೇಳಲ್ಲ ಅಂದ್ರೆ ಕೇಳಲ್ಲ. ನೀನು ಸುಮ್ಮನೆ ಹೋಗ್ತಾ ಇರಬೇಕು ಅಷ್ಟೇ. ನೀನು ಅವತಾರ ಆಡಬೇಡ. ನಾನು ಎಷ್ಟೊಂದು ಸೋರ್ಸೋಣ ಸುಮ್ಮನೀಗ ಅಕ್ಕಪಕ್ಕ ತಗೊಳ್ಳಾರ್ತಾಗೆಲ್ಲ ನಾನು ನಿಮ್ಮನ್ನ ಇದು ಮಾಡಬೇಡ, ನಿಷ್ಠೂರ ಮಾಡಬೇಡ. ಸುಮ್ಮನೆ ವಸಿಗೆ ಹೋಗೋದು ಕಲಿ.
ಓ ನಾ ಒಟ್ಟು ಕೆಟ್ಟಾರ ಹಂಗಿಲ್ಲ ಸಾಕು ನಾವು ಈಸ್ ದಿನ ಕೆಟ್ಟಾರ ಅನ್ನಿಸ್ಕೊಂಡಿರೋದು ಈ ಪಟ್ಟನ ಒಳ್ಳೆಯರಾಗಿ ಬಾಳ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಡ ಕಣಮ್ಮ ಹೋಗು, ನಮಗೆ ಒಟ್ಟು ತಲೆ ತಿನ್ಬೇಡ ನೀನು. ಬಿಡೇಶಲ್ಲ ಮತ್ತೆ ಹೋಗ್ತಾಳೆ. ಏನು ಸುಮ್ಮನಿರು, ಯಾಕೆ ಸುಮ್ಮನೆ ಗುದ್ದಾಡ್ತೀರಿ, ಸುಮ್ಮನಿರು. ಇನ್ನೊಂದು ವಾರ ಸುಧಾರಿಸಿರಿ ಏನಾಗುತ್ತೆ? ಎಷ್ಟು ದಿನನೇ ಸುಧಾರಿಸಿದ್ಯಾ? ಇನ್ನೊಂದು ವಾರ ಸುಧಾರ್ಸೋಕ್ಕಾಗಲ್ಲ ಅಂತೀಯ? ಹೇಳು, ಇನ್ನೊಂದು ವಾರ ಸುಧಾರಿಸಿರಿ ಏನು ಕಳ್ಕೊಂತಿದ್ದಡಮ್ಮ ನೀನು? ಸುಧಾರಿಸಲ್ವೇ? ಸುಧಾರಿಸಲ್ಲ, ಇನ್ನೊಂದು ವಾರ ಅಲ್ಲ, ಇನ್ನೊಂದು ನಿಮಿಷನೂ ಸುಧಾರಿಸಲ್ಲ ನಾನು. ಈಗಲೇ ಬ್ಯಾಗ್ ತಗೊಂಡು ಹೋಗ್ತಾ ಇರಬೇಕು. ಹೋಗ್ಲಿಲ್ಲ ಅಂದ್ರೆ ನಾನು ಹೆಂಗೆ ಕೇಳಲ್ಲ. ಏನು ದೊಡ್ಡಮ್ಮ ನೀನು ಹಿಂಗೆ ಆಡ್ತಾ ಇದೆಯಾ? ಒಂದು 5 ನಿಮಿಷ ಸುಧಾರಿಸಂದ್ರೆ ಹಿಂಗೆ ಆಡ್ತಾ ಇದೆಯಲ್ಲ ನೀನು. ಏನು ದೊಡ್ಡಮ್ಮ ಇಷ್ಟೊಂದು ಆತ್ರ ಇರಬಾರ್ದು, ಇಷ್ಟೊಂದು ಇದು ಮಾಡಬಾರ್ದು. ಒಂದು ವಾರ ಸುಧಾರಿಸ್ದೊಡಮ್ಮ, ಇನ್ನು 2 ದಿನ ಸುಧಾರಿಸು ಅಂದ್ರೆ ಸುಧಾರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಲ್ಲ. ಇಂಥಳು ಫಸ್ಟಿಗೆ ಬಂದಾಗ ಬಿಡ್ಕೋಬಾರ್ದಾಗಿತ್ತು. ಇವಾಗ ಹಿಂಗೆ ಮಾಡ್ತಾ ಇದೆಯಲ್ಲ. ನನ್ನೇ ಅಂಬೋದ? ಓ ಬಿಡ್ಕೋಬಾರ್ದಾಗಿತ್ತಂತ ಯಾವಳೆ ಬಂದಿದ್ದು? ಇಲ್ಲಿ ಯಾರು ಬಂದಿದ್ದು ಫಸ್ಟು? ನಾನು ಇರ್ತೀನಿ ಕೊಂಡಳಮ್ಮ, ಚೆನ್ನಾಗಿರ್ತೀನಿ ಕೊಂಡಳಮ್ಮ, 2 ದಿವಸ ಇಲ್ಲಿರ್ತೀನಿ ಅಂತ ಹೇಳಿ ಬಂದಿದ್ದೆ ಅವಳು. ನಾನೇನು ಕರೆದ್ನೆ? ನಾನೇನು ಕರೆದಿಲ್ಲ. ನೀವೇನೋ ಗಂಡ ಹೆಂಡತಿ ಪರದಾಡ್ಬೇಕಾರೆ ಬಿಡತ್ತ ಅಂತೇಳಿ ಬಂದು ಗುದ್ದಾಡಬೇಡ್ರಿ ಚೆನ್ನಾಗಿರಪ್ಪ ಇಬ್ಬರಳು ಅಂತೇಳಿ ನಾನು ಒಳ್ಳೇದು ಹೇಳಿನೇ ಹೊರ್ತನು. ನಾನೇನು ನಿಮ್ಮನ್ನೇನು ಹಾಳಾಗ್ರಿ ಕೆಟ್ಟೋಗ್ರಿ ಅಂತ ಹೇಳಿಲ್ಲ. ಮತ್ತೆ ನಿಮ್ಮ ಅವನಿದೆ ಚೆನ್ನಾಗಿರ್ಬೇಕಣಪ್ಪ ಗಂಡ ಹೆಂಡತಿ ಅಂತಲೇ ನಾನು ಹೇಳಿರೋದು. ಸುಮ್ಮನೆ ಮಾತಾಡ್ತಾಳೆ. ಮಾತಾಡಿದ್ರೆ ಎಲ್ಲೆಲ್ಗ ಹೋಗ್ತಾ ಮುಚ್ಕೊಂಡು ಇರೋದು ಕಲಿ. ಹಿಂದೆ ಎಷ್ಟೈತೆ ಅಷ್ಟು ನೋಡ್ಕೊಂಡು ಮಾತಾಡ್ತಾಳೆ. ಬಾರೆ ಹೋಗಿ ಹಸಿಕೆ ಬ್ಯಾಗ್ ತೆಗ್ದು ಹೊರಕ್ಕೆ ಕೇಳ್ತೀನಿ ಎಷ್ಟು. ನಾನು ಬಿಡು ಇವತ್ತು ಹೋಗ್ತಾಳೆ ನಾಳೆ ಹೋಗ್ತಾಳೆ ಅಂತ ತಿಂಗಳಿಂದ ಹಿಂಗೆ ಸುಧಾರಿಸಿದ್ದೀನಿ. ಬೆಳೆಸಲ್ಲ ಮತ್ತು ಬೇಡ ಆತ ಹೋಗ್ತಾಳೆ, ಸುಮ್ಮನಿರತ್ತ ಒಯ್ಯೋದು ಬಡಿಯೋದೆಲ್ಲ ಮಾಡಬೇಡ. ಅಲ್ಲ ನಾನು ಏನೋ ಅಂದ್ಕೊಂಡಿದ್ದೆ, ನಿಮ್ಮನ್ನ ಇಂಥರ ಅಂತ ಅಂದ್ಕೊಂಡಿರ್ಲಿಲ್ಲ. ಏನೋ ಬಿಡು, ನಮ್ಮ ಅಮ್ಮಗೆ ಒಳ್ಳೇದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮ ಅಮ್ಮಗೆ ಆತ ನಮ್ಮ ಅಮ್ಮನೇ ವಾಸೆ ಅನಿಸುತ್ತೆ. ಅಲ್ಲ ನೀವು ಹಿಂಗೆ ಮಾಡಬಾರ್ದು, ಅದಕ್ಕೆ ಮತ್ತೆ ಹಿಂಗೆ ಆಗಿರೋದು ನಿಮಗೆ. ತೆಗಿರಿ ದೊಡಮ್ಮ, ಹೊಡಿಬೇಡಿ, ನಾನೆಲ್ಲ ಹೋಗ್ತೀನಿ. ಹೋಗೋದು ಗೊತ್ತೈತೆ. ಏನೋ 1 ದಿನ 2 ದಿನಕ್ಕೆಲ್ಲ ಏನೋ ಆಗ್ಬಿಡುತ್ತೆ ಅಮ್ಮಂಗೆ ಆಗ್ಬಿಡ್ತಾ ಇದ್ದೀರಲ್ಲ. ಅಯ್ಯೋ ದೇವ್ರೆ, ನಾನು ಬರೇ ಗೊಜ್ಜು ಅನ್ನ ಅದು ಇದು ಉಂಡಿರೋದೆ. ಏನಂತ ಅದು ನನಗೇನೇನು ಮಾಡಿಕ್ಕಿಲ್ಲ. ಯಾವ್ದ ಗೊಜ್ಜ ಪಜ್ಜ ಯಾವ್ದಾನ ಮನೆಯಾಗ ಇದ್ದಿರೋದು ಉಂಡಿದ್ಯಾ ತಾನೇ? ಉಂಡಿರೋದೆಲ್ಲ ಮಾತಾಡ್ತೀನಿ. ಮತ್ತು ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಂಡು ತಿಂಬೋಳ ಅಲ್ಲಿರ್ಬೇಕಣೆ. ಗಂಡನ ಮನೆಯಾಗ ಇಟ್ಕೊಂಡು ಗಂಡನ ತಾನೇ ಕಾಪ್ರ ಮಾಡ್ಕೊಂಡು ನಿನ್ಗೆ ಏನು ಬೇಕು ಅದನ್ನು ತರಿಸ್ಕೊಂಡು ಮಾಡ್ಕೊಂಡು ಉಂಡ್ಕೊಂಡು ಚೆನ್ನಾಗಿರ್ಬೇಕು. ಅದು ಬಿಟ್ಬಿಟ್ಟು ಗೊಜ್ಜು ಅನ್ನ ಇಕ್ಕಿರು ಯಾವ್ದ ನಮ್ಮ ಮನೆಯಾಗ ಉಂಡಿದ್ಯಾ ತಾನೇ? ಅದೇ ಇಲ್ಲ ನಿನಗೆ. ನೋಡಿ ಹೆಂಗೆ ಮಾತಾಡ್ತಾಳೆ, ನೋಡ್ಲಲ್ ತಾಂಟಿ ಇನ್ನ ಎಂತ ಜಂಬದ್ ಮಾತಾಡ್ತಾಳೆ. ಮತ್ತು ನಮ್ಮನೆಗೆ ಯಾರು ಇದಾರಮ್ಮ, ನಮಗೆ ದುಡ್ದಾಕಾರು ತಂದಾಕಾರು ತರಕಾರಿ ಅದು ತಂದಾಕಾರು. ನಾವು ಗೊಜ್ಜು ಅನ್ನ ಅಂದ್ಕೊಂಡಿದ್ದಾರೆ ಮಕ್ಕಳಮ್ಮ. ನಮ್ಗೆ ಯಾರೂ ಇಲ್ಲ, ನಮಗೆ ಗಂಡ್ರಿಲ್ಲ ಮಕ್ಕಳಿಲ್ಲ, ಯಾರೂ ಇಲ್ಲ ನಮಗೆ ಯಾರಿದ್ದಾರೆ? ನಮ್ಮ ಪರಿಸ್ಥಿತಿ ಹಿಂಗೈತೆ ಅಂತ ಗೊತ್ತಿದ್ದು ಕೊಟ್ಟು ಮತ್ತೆ ಯಾಕೆ ಬಂದು ಸೇರ್ಕೊಂಡೆ ನಿನ್ನ ಮನೆಯಾಕೆ? ಮಾತಾಡೋದು ನೋಡ್ಲಲ್ಲ ತಾಂಟಿ ಹೆಂಗೆ ಮಾತಾಡ್ತಾಳೆ. ಹಂಗೆ ಮಾತಾಡ್ಬಾರ್ದು ಕಣಮ್ಮ ವಣಿ. ಏನೋ ಬಂದು ಇದೆಯಾ ಇಷ್ಟ ಆಯಿತು ಅಂತೇಳಿ ಬಂದು ಇದೆಯಾ ಹಿಂಗೆ ಮಾತಾಡಿದ್ರೆ ಹೆಂಗೆ ಸರಿಯಾಗುತ್ತೆ ಹೇಳು? ಬಂದು ಎಂಥದ ಗೊಜ್ಜೋ ಪಜ್ಜೋ ಯಾವ ಉಂಡ್ಕೊಂಡು 1 ತಿಂಗಳು ಮೇಲೆ 15 ದಿನ ಆಗ್ತಾ ಬಂತು, 1 ವಾರ ತಿಂಗಳು ಕಾಸೆ ಹಾಕಿದೀಯಾ ಅಂಥದ್ರಾಗೆ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ? ಹಿಂಗೆ ಮಾತಾಡಬಾರ್ದು. ಅವ್ರೇನ ನೋಡ್ಕಿರೋದು ತಕ್ಕನಾಗ ಇಷ್ಟು ದಿನ ನಾನು ನೋಡ್ಕೊಂಡಲ್ಲ ದೊಡಮ್ಮ, ಬಿಡ್ದೊಡಮ್ಮ ಸಾಕು ಹೋಗ್ತೀನಿ ಅಂಬ ಮಾತು ಬರಲ್ಲಲ್ಲ. ಇಂಥ ಜಂಬದ ಮಾತು ಮಾತಾಡಬಾರ್ದು ಕಣೆ. ಅದೇ ಮತ್ತೆ ನೋಡಿ ಎಷ್ಟು ಜಂಬ, ಎಂಥ ಜಂಬದ ಮಾತಾಡ್ತಾ ಇದ್ದಾಳೆ ನೋಡಕ್ಕೆ. ಹಿಂಗೆ ಇದ್ದಾಳೆ ಎಷ್ಟು ಜಂಬದ ಮಾತಾಡ್ತಾಳೆ. ನೋಡೋಣ ಯಾರನ್ನ ಕಮ್ದರಯ್ಯೋ ಭಾಳ ಒಳ್ಳೆ ಹುಡುಗಿಯಪ್ಪ ಇವಳು ಅಂತ ಅನ್ಕೋಬೇಕು. ನಾನು ಹಂಗೆ ಅಂದ್ಕೊಂಡಿದ್ದೆ, ಇವಳ್ದೇನು ತಪ್ಪಿಲ್ಲ ಅಂತ. ಬಿಡು, ಅವನು ಹೆಂಗೆ ಮಾಡಿದಾನೆ ರಘು ಅಂತ ನಾನು ಅಂದ್ಕೊಂಡಿದ್ದೀನಿ. ರವಿ ಒಳ್ಳೆನಲ್ಲ ರಘು ಒಳ್ಳೆನಲ್ಲ ಅಂತ ಅಂದ್ಕೊಂಡ್ರೆ ಇವಳು ತಗೋಯ್ತಿ. ಅವ್ರಿಗೂ ಇವ್ರಿಗೂ ಸರಿಯಾಗಿ ಕಲ್ತೈತೆ. ಅದಕ್ಕೆ ಹಿಂಗಾಗಿ ಕುಕ್ಕೊಂಡಿರೋದು. ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ನೋಡೋರು ಯಾರಿಲ್ಲ ಕಣಮ್ಮ, ಸುಮ್ಮನೆ ಹೋಗೋದು ಕಲಿ ಹಸಿಕೆ. ಮಾತಾಡ್ತಾಳೆ ತಿನ್ನು ಹೇಳಿ ಬಿಡು. ನಿಂದೇನೇನು ನಾನೇನು ಕಾತ್ಕೊಂಡಿಲ್ಲ, ನೀನು ಎಂತಳಂಬೋದು ಗೊತ್ತೈತೆ. ಒಯ್ಬೇಡ ನೋಡು. ನಾನೆಲ್ಲ ತಿರ್ಸ್ಕೊಂಡು ಅಂದರೆ ನಿನ್ಗೆ ಅಷ್ಟೇ. ಬ್ಯಾಗ್ ತಂದು ವಾರಕ್ಕೆ ಸಿಗ್ದೋಗ್ತೀನಿ. ನಡಿ ಆಸಿಕೆ ತಗೊಂಡು ಬ್ಯಾಗ ನಡಿ ಆಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ನಾನೇನೋ ಬಿಡು ಬಂದಿರಲಿ ಅಂತೇಳಿ ಏನೋ ಆಸರೆ ಕೊಟ್ಟರೆ ಹೆಂಗೆ ನನಗೇನೆ ಮಾತಾಡ್ತಾ ಇದ್ದಾಳೆ, ನನಗೆ ತಿರುಗಿ ಬೀಳ್ತಾ ಇದ್ದಾಳೆ ಇವತ್ತು. ಅದಕ್ಕೆ ಮತ್ತೆ ಯಾರಿಗೂ ಅಯ್ಯೋ ಅಂಬಕ್ಕೆ ಹೋಗ್ಬಾರ್ದು ಇವಾಗಿನ ಕಾಲದಾಗ ಎಂಬುದು. ಇವಾಗಮ್ಮ ಎಲ್ಲ ನನ್ನ ತಪ್ಪಾಗಿ ತಿಳ್ಕೊಂತಾರೆ ಅಂತೇಳಿ ಒಳ್ಳೆ ಮಾತನ್ನ ಹೇಳಿದ್ರೆ ನೀನು ಹಿಂಗೆ ಆಡೋಕ್ಕೆ ಮತ್ತೆ ನಿನ್ಗೆ ಹಿಂಗೆ ಆಗಿರೋದು ಹಿಂಗೆ ಅಂತ ನನಗೆ ಅಂಬ್ತಾ ಇದ್ದಾಳೆ. ಎಷ್ಟಿರಬೇಡ ಇವಳಿಗೆ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.